ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಭಾರಿ ಆಘಾತ ಎದುರಾಗಿದೆ. ಒಲಿಂಪಿಕ್ಸ್ ಫೈನಲ್ ನಿಂದ ವಿನೇಶ್ ಫೋಗಟ್ ಅವರನ್ನ ಅನರ್ಹಗೊಳಿಸಲಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಭಾರಿ ನಿರಾಸೆ. ಒಲಿಂಪಿಕ್ಸ್ ಫೈನಲ್ ನಿಂದ ವಿನೇಶ್ ಫೋಗಟ್ ನೆನ್ನೆ ಇಡೀ ದೇಶವೇ ವಿನೇಶ್ ಫೋಗಟ್ ಅವರ ಸಾಧನೆಯನ್ನ ಕೊಂಡಾಡಿತ್ತು. ಕುಸ್ತಿ ಪಂದ್ಯದಿಂದ ವಿನೇಶ್ ಫೋಗಟ್ ಅನರ್ಹಗೊಂಡಿದ್ದಾರೆ. ಕಾರಣ 50 ಕೆಜಿಗಿಂತ ಹೆಚ್ಚಿನ ತೂಕ ಹೊಂದಿದ್ದಕ್ಕೆ ಅನರ್ಹಗೊಳಿಸಲಾಗಿದೆ ಅಂತ ಗೊತ್ತಾಗಿದೆ. ಈಗ ಒಲಿಂಪಿಕ್ ಸಂಸ್ಥೆಯಿಂದ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ನಂಬರ್ 1 ಚಾಂಪಿಯನ್ ಅವರನ್ನು ಸೋಲಿಸಿದ್ರು ವಿನೇಶ್ ಫೋಗಟ್. ಆದರೆ ಇವತ್ತು 50 ಕೆಜಿಗಿಂತ ಹೆಚ್ಚಿನ ತೂಕ ಇದೆ ಅನ್ನೋ ಕಾರಣಕ್ಕೆ ಈಗ ಈ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಸ್ಪರ್ಧೆಯಿಂದ ಅವ್ರನ್ನ ಅನರ್ಹಗೊಳಿಸಲಾಗಿದೆ ಅಂತ. ಸೊ ವಿನೇಶ್ ಫೋಗಟ್ ಅವ್ರನ್ನ ಈಗ ಈ ನೆನೆ ಕುಸ್ತಿ ಸ್ಪರ್ಧೆ ಏನಿತ್ತು, ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ರು. ಸೋಲನ್ನೇ ಕಾಣದಂಥ ಎದುರಾಳಿಯನ್ನು ಸೋಲಿಸಿ, ಸೊ ಯಾರು ಕೂಡ ನಿರೀಕ್ಷೆ ಮಾಡದಂಥ ಒಂದು ಗೆಲುವು 50 ಕೆಜಿಗಿಂತ ಹೆಚ್ಚಿನ ತೂಕ ಇದೆ ಅನ್ನೋ ಕಾರಣಕ್ಕೆ ಡಿಸ್ಕ್ವಾಲಿಫೈ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 50 ಕೆಜಿ ಕೆಟಗರಿ ಏನಿದೆ, ಸೊ ಅದರಿಂದ ಈಗ ಈ ಕಾಂಪಿಟೇಷನ್ನ ಮುಂದಿನ ಹಂತಕ್ಕೆ ಅವರು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ವಿನೇಶ್ ಫೋಗಟ್ ನಿನ್ನೆ ಒಂದು ಗೆಲುವನ್ನು ಸಾಧಿಸಿದ್ದು. ಸೊ ಬಹುತೇಕ ಎಲ್ಲರೂ ಕೂಡ ಖಂಡಿತ ಗೋಲ್ಡ್ ಫಿಕ್ಸ್ ಅನ್ನೋ ರೀತಿಯಾಗಿತ್ತು. ಅಷ್ಟರ ಮಟ್ಟಿಗೆ ವಿನೇಶ್ ಅವರ ಹೋರಾಟ ಇತ್ತು. ಅವರ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿತ್ತು. ಆದರೆ ಇಡೀ ದೇಶದಲ್ಲಿ ಇದ್ದಂಥ ನಿರೀಕ್ಷೆ ಈಗ ವಿನೇಶ್ ಫೋಗಟ್ ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಒಲಿಂಪಿಕ್ಸ್ ಕಡೆಯಿಂದಲೇ. ಯಾಕಂದರೆ 50 ಕೆಜಿ ಕೆಟಗರಿಯಲ್ಲಿ ಸೊ ಅವರ ದೇಹದ ತೂಕ ಏನಿದೆ 50 ಕೆಜಿಗಿಂತ ಹೆಚ್ಚಿನ 100 ಗ್ರಾಮ್ನಷ್ಟು ಹೆಚ್ಚಿನ ತೂಕ ಇದೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ 40 ಆಲ್ಮೋಸ್ಟ್ 50 ಕೆಜಿ 49 ಕೆಜಿ ಅನ್ನೋ ರೀತಿಯಾಗಿ ಏನೋ ಒಂದು ಡೆಡ್ಲೈನ್ ಇದೆ. ಸೊ ಅದರಿಂದ ಈಗ ಸುಮಾರು 100 ಗ್ರಾಮ್ ಹೆಚ್ಚಾಗಿದೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಯಾವ ಕಾರಣಕ್ಕೆ ಈ ವ್ಯತ್ಯಾಸ ಆಗಿದೆ, ಜೊತೆಗೆ ಒಂದು ದೊಡ್ಡ ಆಘಾತ ವಿನೇಶ್ ಫೋಗಟ್ ಅವರ ವಿಚಾರದಲ್ಲಿ. ಸೊ ಕುಸ್ತಿ ಪಂದ್ಯದಿಂದ ವಿನೇಶ್ ಫೋಗಟ್ ಅವರು ಅನರ್ಹಗೊಂಡಿದ್ದಾರೆ. ಸೊ ಮುಂದಿನ ಹಂತಕ್ಕೆ ಫೈನಲ್ಗೆ ಅವರು ತಲುಪಿದ್ರು. ಸೊ ನಿನ್ನೆ ಆದಂಥ ಮ್ಯಾಚ್ ನಿಜವಾಗ್ಲೂ ಭಾಳ ಅದ್ಭುತವಾದಂಥ ಮ್ಯಾಚ್. ಸೊ ಇದೀಗ 100 ಗ್ರಾಮ್, ಕೇವಲ 100 ಗ್ರಾಮ್ ಹೆಚ್ಚು ಕಮ್ಮಿ ಆಗಿರೋದಕ್ಕೆ ಈಗ ವಿನೇಶ್ ಫೋಗಟ್ ಈ ಚಾಂಪಿಯನ್ಶಿಪ್ನಿಂದ ಅಥವಾ ಈ ಒಂದು ಒಲಿಂಪಿಕ್ ಏನು ಸ್ಪರ್ಧೆಯಿಂದ ಈಗ ಹೊರಬರ್ತಾ ಇದ್ದಾರೆ. ಸೊ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಭಾರಿ ಆಘಾತ. ಒಂದು ಕಡೆ ನೀರಜ್ ಚೋಪ್ರಾ, ಇನ್ನೊಂದು ಕಡೆ ವಿನೇಶ್ ಫೋಗಟ್. ಇಬ್ಬರ ಬಗ್ಗೆ ಭಾಳಷ್ಟು ನಿರೀಕ್ಷೆಗಳಿದ್ವು. ಯಾಕಂದರೆ ಅಂಥ ಒಂದು ಸಾಧನೆ ಸುಸಾಕಿ ಹೈಯೆಸ್ಟ್ ರ್ಯಾಂಕ್ ಅಪೋನೆಂಟ್, 82 ಪಂದ್ಯಗಳನ್ನು ಗೆದ್ದಿರುವಂಥವರು. ಆದರೆ ಅಂಥ ಸುಸಾಕಿ ಅವ್ರನ್ನ ಸೋಲಿಸಿ ನೆನ್ನೆ ಗೆದ್ದಂಥ ರೀತಿ ಇಡೀ ದೇಶವೇ ಹೆಮ್ಮೆ ಪಟ್ಟಿತ್ತು. ವಿನೇಶ್ ಫೋಗಟ್ ಅವ್ರಿಗಿದ್ದಂಥ ಭಾಳ ದೊಡ್ಡ ಎದುರಾಳಿ ಅಂತಂದ್ರೆ ನಿನ್ನೆ ಅವ್ರು ಸೋಲಿಸಿದಂಥ ಎದುರಾಳಿ ಸುಸಾಕಿ. ಸೊ ಅದಾದ ನಂತರ ಅವರ ರೂಟ್ ಕ್ಲಿಯರ್ ಆಗಿದೆ ಅನ್ನೋ ರೀತಿಯಾಗಿತ್ತು 29 ವರ್ಷದ ವಿನೇಶ್ ಫೋಗಟ್. ಸೊ ಇದೀಗ ಈ ಒಲಿಂಪಿಕ್ಸ್ನ ಅವರ ಒಂದು ಕನಸೇನಿತ್ತು, ಚಿನ್ನದ ಕನಸು, ಅದಕ್ಕೆ ಈಗ ಅಡ್ಡಿ ಉಂಟಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಚಿನ್ನದ ಕನಸು ನಿನ್ನೆಯಿಂದ ಬಹಳ ಹೆಚ್ಚಾಗಿತ್ತು. ಯಾಕಂದರೆ ಒಂದು ವಿನೇಶ್ ಫೋಗಟ್, ಇನ್ನೊಂದು ಕಡೆ ನೀರಜ್ ಚೋಪ್ರಾ ಇಬ್ಬರೂ ಕೂಡ ಫೈನಲ್ ತಲುಪಿದ್ದು. ಆದರೆ ವಿನೇಶ್ ಫೋಗಟ್ ಅನರ್ಹ ಆಗಿದ್ದಾರೆ ಅನ್ನೋ ಬಗ್ಗೆ ಈಗ ಅಪ್ಡೇಟ್ ಸಿಗ್ತಾ ಇರೋದು. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 50 ಕೆಜಿಗಿಂತ ಹೆಚ್ಚು ತೂಕ ಇದ್ದಂಥ ಹಿನ್ನೆಲೆ ಅನರ್ಹಗೊಂಡಿದ್ದಾರೆ. 50 ಕೆಜಿಗಿಂತ ಹೆಚ್ಚಿನ ತೂಕ, ಅದು ಕೂಡ ಕೇವಲ 100 ಗ್ರಾಮ್ ಅಷ್ಟು ಮಾತ್ರ ತೂಕ ಹೆಚ್ಚಾಗಿರೋದು ಒಲಿಂಪಿಕ್ ಸಂಸ್ಥೆಯಿಂದ ಮಾಹಿತಿ. ನಿನ್ನೆ ನಂಬರ್ 1 ಚಾಂಪಿಯನ್ನ ಸೋಲಿಸಿದಂಥ ವಿನೇಶ್ ಫೋಗಟ್ ಇದೀಗ ಅನರ್ಹರಾಗಿದ್ದಾರೆ ಅನ್ನೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಸಾಕಷ್ಟು ವಿಚಾರಗಳಿಗೆ ಸುದ್ದಿ ಆಗಿದ್ರು ವಿನೇಶ್ ಫೋಗಟ್. ಆದರೆ ನಿನ್ನೆ ಗೆಲುವು ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಅವರು ಗೆದ್ದ ಹಾಗಿತ್ತು. ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ವಿನೇಶ್ ಫೋಗಟ್ ಆರಂಭದಲ್ಲೂ ಕೂಡ ಭಾಳ ಚರ್ಚೆಯಲ್ಲಿದ್ದಂಥ ಹೆಸರು. ಆದರೆ ನಿನ್ನೆ ಮಾಡಿದಂಥ ಸಾಧನೆ ಇಡೀ ಎಲ್ಲರನ್ನೂ ಕೂಡ ದಿಗ್ಭ್ರಮೆಗೊಳಿಸಿತ್ತು. ಚಿನ್ನದ ಕನಸು ಎಲ್ರಿಗೂ ಕೂಡ ಕಾಣುವಂಥ ಒಂದು ಸಂದರ್ಭ ಮತ್ತೊಮ್ಮೆ. ಆದರೆ ಈಗ ಬರ್ತಿರುವಂತಹ ಸುದ್ದಿ ನಿಜಕ್ಕೂ ಬಹಳ ಶಾಕಿಂಗ್. ಹೌದು ಅವಿನಾಶ್, ನಿನ್ನೆ ವಿನೇಶ್ ಫೋಗಟ್ ಅವರು ಮಾಡಿದಂತಹ ಸಾಧನೆ ಏನಿದೆ ಇದಕ್ಕೆ ಇಡೀ ದೇಶವೇ ಹೊಗಳಿತ್ತು, ಇಡೀ ದೇಶವೇ ಖುಷಿ ಪಟ್ಟಿತ್ತು. ಫೈನಲ್ ಪ್ರವೇಶ ಮಾಡಿದಂತಹ ಮೊದಲ ಕುಸ್ತಿಪಟು, ಮೊದಲ ಮಹಿಳಾ ಕುಸ್ತಿಪಟು ಆಗಿದ್ರೆ ವಿನೇಶ್ ಫೋಗಟ್ ಅವರು. ಇಡೀ ದೇಶವೇ ಸಂಭ್ರಮದ ಅಲೆಯಲ್ಲಿ ತೇಲ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಮತ್ತೊಂದು ಬರಸಿಡಿಲು ಬಂದಂತ ಸುದ್ದಿ ಬಂದಿದೆ. ಅದೇನು ಅಂತಂದ್ರೆ ವಿನೇಶ್ ಫೋಗಟ್ ಅವರು ಫೈನಲ್ ಅರ್ಹತೆಯನ್ನ ಕಳ್ಕೊಂಡಿದ್ದಾರೆ. ಅವರು 150 ಗ್ರಾಮ್ ಹೆಚ್ಚಿದ್ದಾರೆ. ಹಾಗಾಗಿ ಅವರು 50 ಕೆಜಿಗಿಂತ ಹೆಚ್ಚು ಇದ್ದಾರೆ, ತೂಗ್ತಿದ್ದಾರೆ. ಹಾಗಾಗಿ ಅವರು ಫೈನಲ್ ನಲ್ಲಿ ಅರ್ಹತೆಯನ್ನ ಪಡೆದಿಲ್ಲ ಅನ್ನುವಂತಹ ಮಾಹಿತಿ
ಮಾಹಿತಿ ಸಿಗ್ತಾ ಇದೆ. ಮತ್ತೆ ಫೈನಲ್ ಇಂದ ಹೊರ ಬಿದ್ದಿದ್ದಾರೆ, ಪಂದ್ಯಾವಳಿಯಿಂದ ಹೊರ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಮಾಹಿತಿಯನ್ನ ಈಗಾಗಲೇ ಒಲಿಂಪಿಕ್ ಸಂಸ್ಥೆಯವರು ಈಗಾಗಲೇ ಭಾರತ ಸರ್ಕಾರಕ್ಕೂ ಕೂಡ ತಿಳಿಸಿದ್ದಾರೆ, ಮತ್ತೆ ಅವರ ಕುಟುಂಬಸ್ಥರಿಗೂ ಕೂಡ ತಿಳಿಸಿದ್ದಾರೆ. ಅವರ ಕೋಚ್ಗೂ ಕೂಡ ಈ ಮಾಹಿತಿಯನ್ನ ತಿಳಿಸಿರುವಂತಹದ್ದು. ಅವ್ರ ಕೋಚ್ ಹೇಳಿರುವಂತಹ ಪ್ರಕಾರ 150 ಗ್ರಾಂ ಹೆಚ್ಚಿದ್ದಾರೆ, 50 kg-ಗಿಂತ 150 ಗ್ರಾಂ ಹೆಚ್ಚಿದ್ದಾರೆ. ಹಾಗಾಗಿ ಅವರು ಫೈನಲ್ ಪಂದ್ಯದಲ್ಲಿ ಅವರು ಆಡ್ತಾ ಇಲ್ಲ, ಅವರು ಆಡ್ಲಿಕ್ಕೆ ಅರ್ಹತೆಯನ್ನ ಪಡೆದುಕೊಂಡಿಲ್ಲ ಅನ್ನುವಂತಹ ಮಾಹಿತಿಯನ್ನ ಸಿಕ್ಕಿರುವಂತಹದ್ದು. ಆದ್ರೆ ಇದುವರೆಗೂ ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಬಹಿರಂಗವಾದ ಮಾಹಿತಿಯನ್ನ ಹೇಳಿಲ್ಲ. ಆದ್ರೆ ಒಲಿಂಪಿಕ್ ಸಂಸ್ಥೆ ಮಾತ್ರ ಈ ಒಂದು ಮಾಹಿತಿಯನ್ನ ಹೊರಹಾಕಿರುವಂತಹದ್ದು. ಇಡೀ ದೇಶವೇ ನನ್ನ ಖುಷಿ ಪಟ್ಟಿತ್ತು. ಆಕೆ ಸಂಘರ್ಷದಿಂದ ಬಂದಂತಹ ಹೆಣ್ಮಗಳು, ಅವಳು ಕುಸ್ತಿಪಟ್ಟಿಗೋಸ್ಕರ ಅವರ ಮೇಲೆ ಆಗಿದಂತ ದೌರ್ಜನ್ಯಕ್ಕೋಸ್ಕರ ಅವರು ಹೋರಾಟವನ್ನ ನಡೆಸಿದ್ರು. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟ. ಹರೀಶ್, ಹಾಗೆ ಸಂಪರ್ಕದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ.